ಮಂಗಳೂರಲ್ಲಿ ಸಿನಿಮೀಯ ರೀತಿಯಲ್ಲಿ ದರೋಡೆ ಪ್ರಕರಣವೊಂದು ನಡೆದಿದೆ. ಚಿನ್ನದ ವ್ಯಾಪಾರಿಯನ್ನ ದರೋಡೆ ಮಾಡಿರುವಂತ ಘಟನೆ. 3 ಕಾರಲ್ಲಿ ಬಂದಂತ ದರೋಡೆಕೋರರು ಸುಮಾರು 25 ಲಕ್ಷ ಮೌಲ್ಯದ ಚಿನ್ನದ ಗಟ್ಟಿಯನ್ನ ಕಸಿದು ಪರಾರಿಯಾಗಿದ್ದಾರೆ. ಮಹಾರಾಷ್ಟ್ರ ಮೂಲದ ವ್ಯಕ್ತಿ ಮಂಗಳೂರು ಮೂಲಕ ಕೇರಳಕ್ಕೆ ಹೋಗ್ತಾ ಇದ್ರು. ಕೇರಳದಲ್ಲಿ ಅವರನ್ನ ತಡೆದು ಅವರಲ್ಲಿದ್ದಂಥ ಚಿನ್ನದ ಗಟ್ಟಿಯನ್ನ ಕದ್ದು ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಈ ಚಿನ್ನದ ವ್ಯಾಪಾರಿ ಕೇರಳದ ಪಯ್ಯನೂರಲ್ಲಿ ವ್ಯವಹಾರ ಮಾಡ್ತಾ ಇದ್ದು. ಒಟ್ಟು 3 ಕಾರಲ್ಲಿ ಬಂದಿದ್ದಾರೆ ದುಷ್ಕರ್ಮಿಗಳು. ಕುಟುಂಬ ಸಮೇತ ವಿಕಾಸ್ ಅವರು ಮಂಗಳೂರಲ್ಲಿದ್ದರು. ಅವರನ್ನ ಟಾರ್ಗೆಟ್ ಮಾಡಿ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ. ಮೈ ಮೇಲೆ ಹಾಕಿದ್ದಂಥ ಚಿನ್ನಾಭರಣಗಳನ್ನು ಬಿಟ್ಟು ವ್ಯವಹಾರದ ಸಂಬಂಧ ಅವರ ಬಳಿ ಇದ್ದಂಥ ಚಿನ್ನದ ಗಟ್ಟಿಗಳನ್ನು ಕಸಿದು ಪರಾರಿಯಾಗಿರೋದು. ಸುರತ್ಕಲ್ ಸಮೀಪದ ಬೈಕಂಪಾಡಿಯಲ್ಲಿ ನಡೆದಿರುವಂಥ ಘಟನೆ ಇದು. 2 KL ರಿಜಿಸ್ಟ್ರೇಷನ್ನ ಕಾರು, 1 ಕರ್ನಾಟಕ ರಿಜಿಸ್ಟ್ರೇಷನ್ನ ಕಾರು. ಮೊದಲಿಗೆ ಚಿನ್ನದ ವ್ಯಾಪಾರಿಯನ್ನ ಅಪಹರಣ ಮಾಡಿ ಅವರ ಇಡೀ ಕುಟುಂಬವನ್ನು ಅಪಹರಣ ಮಾಡಿ ಹೆದರಿಸಿ ಬೆದರಿಸಿ ಅವರ ಬಳಿ ಇದ್ದಂಥ ಚಿನ್ನವನ್ನ ಕಸಿದು ದರೋಡೆ ಮಾಡಿ ಪರಾರಿಯಾಗಿದೆ. 3 ಕಾರುಗಳಲ್ಲಿ ಬಂದಂತ ಟೀಮು. ಇನ್ನು ಟೋಲ್ ರಸ್ತೆಯಲ್ಲಿ ಸಾಗದೆ, ಅಂದ್ರೆ ಹೆದ್ದಾರಿಯಲ್ಲಿ ಸಾಗದೆ ಇವರು ಎಸ್ಕೇಪ್ ಆಗುವಾಗ ಒಳ ರಸ್ತೆಯಲ್ಲಿ ಎಸ್ಕೇಪ್ ಆಗಿದ್ದಾರೆ. ಪಣಂಬೂರು ಪೊಲೀಸರು ಸದ್ಯ ತನಿಖೆಯನ್ನು ಮುಂದುವರಿಸಿದ್ದಾರೆ. ವಿಕಾಸ್ ಅವರ ಪತ್ನಿ ಮತ್ತು ಪುತ್ರನನ್ನ ಹೆದರಿಸಿ ಬೆದರಿಸಿ 180 ಗ್ರಾಂ ಚಿನ್ನವನ್ನ ದರೋಡೆ ಮಾಡಿ ಪರಾರಿಯಾಗಿರೋದು. ಮೈ ಮೇಲೆ ಹಾಕಲಾಗಿದ್ದಂಥ ಒಡವೆಯೊಂದನ್ನ ಬಿಟ್ಟು ಅವರ ಬಳಿ ಇದ್ದಂಥ ಚಿನ್ನಾಭರಣಗಳನ್ನ ದರೋಡೆ ಮಾರಿ ಪರಾರಿಯಾಗಿದ್ದಾರೆ. ಸುರತ್ಕಲ್ ಸಮೀಪ ಬೈಕಂಪಾಡಿ ಹೆದ್ದಾರಿಯಲ್ಲಿ ನಡೆದಿರುವಂಥ ಘಟನೆ ಇದು. ಎರಡು ಇನೋವಾ ಕಾರು ಮತ್ತೊಂದು ಸ್ವಿಫ್ಟ್ ಕಾರಲ್ಲಿ ದರೋಡೆಕೋರರು ಬಂದಿದ್ರು. ಮಾರುಕಟ್ಟೆ ಮೌಲ್ಯ ಸುಮಾರು 20 ರಿಂದ 25 ಲಕ್ಷ ಮೌಲ್ಯದ ಚಿನ್ನ. ಕೇರಳದಲ್ಲಿ ವ್ಯಾಪಾರ ಮಾಡ್ತಾ ಇದ್ದವರು ಮೂಲತಃ ಮಹಾರಾಷ್ಟ್ರದವರು. ಅವರು ಮಹಾರಾಷ್ಟ್ರದಲ್ಲಿ ಏನೋ ಕಾರ್ಯಕ್ರಮವನ್ನು ಮುಗಿಸಿ ವಾಪಸ್ ಬರ್ತಾ ಇದ್ರು, ಕುಟುಂಬ ಸಮೇತ ವಾಪಸ್ ಬರ್ತಾ ಇದ್ರು. ಮಂಗಳೂರು ಮಾರ್ಗವಾಗಿ ಕೇರಳಕ್ಕೆ ಹೋಗಬೇಕಿತ್ತು, ವಾಪಸ್ ಪಯ್ಯನೂರಿಗೆ ಹೋಗಬೇಕಿತ್ತು. ಮಾರ್ಗ ಮಧ್ಯದಲ್ಲಿ ಅವರನ್ನ ತಡೆದು ನಿಲ್ಲಿಸಿ ದರೋಡೆ ಮಾಡಿ ಟೀಮ್ ಪರಾರಿಯಾಗಿದೆ. ಒಟ್ಟು 3 ಕಾರು, 2 KL ರಿಜಿಸ್ಟ್ರೇಷನ್, ಕೇರಳ ರಿಜಿಸ್ಟ್ರೇಷನ್ನ 2 ಕಾರು, ಮತ್ತೊಂದು ಕರ್ನಾಟಕ ರಿಜಿಸ್ಟ್ರೇಷನ್ನ ಕಾರು. ಮಂಗಳೂರು ಬೆಳ್ಳಂಬೆಳಗ್ಗೆ ಒಂದು ಲಕ್ಷಾಂತರ ಮೌಲ್ಯದ ದರೋಡೆಗೆ ಸಾಕ್ಷಿಯಾಗಿರುವಂತದ್ದು. ಮಂಗಳೂರಿನ ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೈಕಂಪಾಡಿಯಲ್ಲಿ ಮುಂಬೈನಿಂದ ಕೇರಳಕ್ಕೆ ತೆರಳುತ್ತಾ ಇದ್ದಂತ ಒಂದು ಫ್ಯಾಮಿಲಿಯನ್ನ ಅಡ್ಡಗಟ್ಟಿ ಸಿನಿಮಾ ರೀತಿಯಲ್ಲಿ ದರೋಡೆನ ನಡೆಸಲಾಗಿರುವಂತದ್ದು. ನಾನೀಗ ಮಂಗಳೂರಿನ ಪಣಂಬೂರು ಪೊಲೀಸ್ ಠಾಣೆಯಲ್ಲಿದ್ದೀನಿ. ಈ ಘಟನೆ ಬೆಳಿಗ್ಗೆ ಸುಮಾರು ಒಂದು 4 ಗಂಟೆಯ ಸುಮಾರಿಗೆ ಮಂಗಳೂರಿನ ಪಣಂಬೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಬೈಕಂಪಾಡಿಯ ಒಂದು ದ್ವಾರದ ಬಳಿ ನಡೆದಿರುವಂತದ್ದು. ವಿಕಾಸ್ ಅನ್ನುವಂಥವರು ಅವರ ಕುಟುಂಬ ಸಮೇತ ಮುಂಬೈನ ಮಹಾರಾಷ್ಟ್ರದಲ್ಲಿ ಒಂದು ಮದುವೆಯನ್ನು ಮುಗಿಸಿ ಕೇರಳದ ಪಯ್ಯನೂರು ಬಳಿಗೆ ತೆರಳುತ್ತಾ ಇದ್ರು. ಅವರೊಬ್ಬರು ಕೇರಳದಲ್ಲಿ ಚಿನ್ನದ ಉದ್ಯಮವನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಆ ಒಂದು ವಿಕಾಸ್ ಅವರ ಪತ್ನಿ ಮತ್ತು ಮಗನ ಜೊತೆಗೆ ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಈ ಬೈಕಂಪಾಡಿಯ ಬ್ರಿಡ್ಜ್ ಬಳಿ ದ್ವಾರದ ಬಳಿ ಅವರನ್ನ ತಡೀತಾರೆ. ತಡೆದು 2 ಇನೋವಾ ಕಾರು ಮತ್ತು ಒಂದು ಸ್ವಿಫ್ಟ್ ಕಾರ್ನಲ್ಲಿ ಬಂದಂತಹ ದರೋಡೆಕೋರರು ಏನಿದ್ದಾರೆ ಅವರನ್ನ ಸಿನಿಮಾ ರೀತಿಯಲ್ಲಿ ತಡೆದು ಆ ಒಂದು ಬೈಕಂಪಾಡಿ ದ್ವಾರದ ಬಳಿಯೇ ಅವರನ್ನ ವಿಕಾಸ್ ಅವರನ್ನ ಕಾರ್ನಿಂದ ಇಳಿಸಿ ಅದೇ ಕಾರನ್ನ ಅವರ ಪತ್ನಿ ಮತ್ತು ಮಗನನ್ನ ಅಪಹರಿಸಿಕೊಂಡು ಹೋಗುವಂತದ್ದು. ಆದ್ರೆ ಕೂಳೂರು ಬ್ರಿಡ್ಜ್ ಬಳಿ ಬಂದಾಗ ಅಲ್ಲಿ ಪತ್ನಿ ಮತ್ತು ಮಗನನ್ನ ಕೂಡ ಇಳಿಸಿ ನೇರವಾಗಿ ಅಲ್ಲಿಂದ ದರೋಡೆ ಮಾಡಿಕೊಂಡು ತೆರಳಿರುವಂತದ್ದು. ಸದ್ಯಕ್ಕೆ ಅವರು ಕೊಟ್ಟ ದೂರಿನಲ್ಲಿರುವಂತಹ ಮಾಹಿತಿ ಪ್ರಕಾರ 20 ಲಕ್ಷ ರೂಪಾಯಿ ಮೌಲ್ಯದ ನಗ ಮತ್ತು ನಗದು ಅಂದ್ರೆ ಚಿನ್ನಾಭರಣ ಮತ್ತು ಒಂದಷ್ಟು ಹಣ ಇತ್ತು ಅನ್ನುವಂತ ಮಾಹಿತಿಗಳಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪಣಂಬೂರು ಪೊಲೀಸರು ಅಂದ್ರೆ ಮಂಗಳೂರು ಪೊಲೀಸರು ಇದನ್ನ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದಾರೆ. ಹೀಗಾಗಿ ಪಣಂಬೂರು ಪೊಲೀಸ್ ಠಾಣೆಗೆ ಸ್ವತಃ ಕ್ರೈಮ್ ಡಿಸಿಪಿ ಆಗಿರತಕ್ಕಂಥ ರವಿಶಂಕರ್ ಇರಬಹುದು, ಸಿಸಿಬಿ ಎಸಿಪಿ ಮನೋಜ್ ಕುಮಾರ್, ಅದರ ಜೊತೆಗೆ ಮಂಗಳೂರು
ACP ಅವರು ಕೂಡ ಆಗಮಿಸಿರುವಂತದ್ದು. ಹಾಗಾಗಿ ಎಲ್ಲ ಈಗಾಗಲೇ ಪೊಲೀಸರ ತಂಡ ಬೇರೆ ಬೇರೆ ಕಡೆಗಳಿಂದ ಇಲ್ಲಿಗೆ ಬರ್ತಾ ಇದೆ. ಒಟ್ಟು ಈ ಒಂದು ಪ್ರಕರಣ ಬಹಳ ಗಂಭೀರ, ಅನೇಕ ರೀತಿಯಲ್ಲಿ ಅಂದ್ರೆ ಅನೇಕ ಆಂಗಲ್ ಗಳನ್ನು ಪಡ್ಕೊಂಡಿದೆ. ಮಹಾರಾಷ್ಟ್ರ, ಕೇರಳ ಸೇರಿದಂತೆ ಬೇರೆ ಬೇರೆ ಕಡೆಗಳಿಂದ ಪೊಲೀಸರು ಬಂದಿರುವಂತಹ ಕಾರಣದಿಂದಾಗಿ ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಒಟ್ಟು ಈ ಒಂದು ಪ್ರಕರಣದ ತನಿಖೆಯನ್ನು ಗಂಭೀರವಾಗಿ ಪರಿಗಣಿಸಿ ಈಗಾಗಲೇ ಪೊಲೀಸರ ಹೆಚ್ಚುವರಿ ತಂಡ ಇಲ್ಲಿ ತನಿಖೆಯನ್ನ ನಡೆಸ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.